ಹೇ ಡಿವೈನ್ ಸೋಲ್ಸ್, ಎಲ್ಲರಿಗೂ ಫ್ಲೇವರ್ಫುಲ್ ಯೂನಿವರ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಂಕೇಶ್, ಸರ್ಟಿಫೈಡ್ ಟ್ಯಾರೋ ರೀಡರ್, ರೇಕಿ ಮಾಸ್ಟರ್ ಆ್ಯಂಡ್ ಸ್ಪಿರಿಚುವಲ್ ಕೋಚ್. ಗೈಸ್, ಬ್ಯಾಕ್ಗ್ರೌಂಡ್ ನಾಯ್ಸ್ ಏನೇ ಬಂದರೂ ದಯವಿಟ್ಟು ಇಗ್ನೋರ್ ಮಾಡಿ, ಯಾಕೆಂದ್ರೆ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ರೆಕಾರ್ಡ್ ಮಾಡೋದಕ್ಕೆ. ಆ ನಾಯ್ಸ್ ಹೋಗ್ತಿಲ್ಲ, ಸೊ ನಾನು ರೀಡಿಂಗ್ ಮಾಡಲೇಬೇಕು ಇವಾಗ. ಸೊ ನಿಮ್ಗೆ ಏನಾದರೂ ಪರ್ಸನಲ್ ಹೀಲಿಂಗ್ ಮತ್ತು ರೀಡಿಂಗ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಆಕಾಶಿಕ್ ರೀಡಿಂಗ್ ಕೂಡ ಬುಕ್ ಮಾಡ್ಬೋದು. ನಾನು ವೇರಿಯಸ್ ಮೊಡಾಲಿಟೀಸ್ ಯೂಸ್ ಮಾಡಿ ಹೀಲ್ ಮಾಡ್ತೀನಿ. ರೇಖೆ ಆಗಿರ್ಬೋದು, ಕಾರ್ಡ್ ಕಟ್ಟಿಂಗ್ ಆಗಿರ್ಬೋದು, ಏಂಜಲ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ಚಕ್ರ ಬ್ಯಾಲೆನ್ಸಿಂಗ್. ಸೊ ನಿಮ್ಗೆ ಯಾವ್ದು ತುಂಬ ರೆಸೊನೇಟ್ ಆಗುತ್ತೆ ಆ ಮೊಡಾಲಿಟೀಸ್ನ ಯೂಸ್ ಮಾಡಿ ನಾನು ಹೀಲ್ ಮಾಡ್ತೀನಿ. ನಿಮ್ಗೆ ಏನಾದರೂ ಹೀಲಿಂಗ್ ಬೇಕು ಅಂದರೆ ಬುಕ್ ಮಾಡಿ. ಆ್ಯಂಡ್ ಪರ್ಸನಲಿ ಟ್ಯಾರೋ ರೀಡಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಾದರೂ ಬೂಸ್ಟ್ ಮಾಡಬೇಕಂತಂದರೆ ಕ್ಯಾಂಡಲ್ ಮ್ಯಾಜಿಕ್ ಯೂಸ್ ಮಾಡಿ ಕ್ರಿಸ್ಟಲ್ ಸೆಲ್ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕಂದರೆ ಅದಕ್ಕೂ ಕೂಡ ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಂದು ಇನ್ಸ್ಟಾಗ್ರಾಮ್ ಕೂಡ ಇದೆ, ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅದರಲ್ಲಿ ನಾನು ವೀಕ್ಲಿ ಅಟ್ಲೀಸ್ಟ್ 4 ಟ್ಯಾರೋ ರೀಡಿಂಗ್ ಆದರೂ ಆಗ್ತಾ ಇರ್ತೀನಿ, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಸೊ ಯೂಟ್ಯೂಬಲ್ಲೂ ಕನ್ನಡ ಆ್ಯಂಡ್ ಇಂಗ್ಲೀಷ್ ಹಾಕ್ತೀನಿ, ಇನ್ಸ್ಟಾದಲ್ಲೂ ಹಾಕ್ತೀನಿ. ನೀವು ಲ್ಯಾಂಗ್ವೇಜ್ನ ಸ್ಟಿಕ್ ಆನ್ ಆಗಬೇಡಿ, ಯಾಕೆಂದರೆ ಸೇಮ್ ಟೈಟಲ್ ಆ್ಯಂಡ್ ಸೇಮ್ ಚಾನಲಲ್ಲಿ ನಾನು ಒಂದೇ ಟೈಟಲ್ಗೆ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎರಡರಲ್ಲೂ ಡಿಫ್ರೆಂಟ್ ವೀಡಿಯೋ ಮಾಡಿದ್ರೂ ಮೆಸೇಜ್ ಡಿಫ್ರೆಂಟ್ ಇರುತ್ತೆ. ಯಾಕೆಂದರೆ ನನ್ನ ಇಂಟ್ಯೂಷನ್ ಯಾವ ಥರ ಹೋಗುತ್ತೆ ಆ ಥರ ಮೆಸೇಜ್ ಕೂಡ ವೇರಿ ಆಗಿರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ತುಂಬ ರೆಸೊನೇಟ್ ಆಗ್ತಿದೆ ಆ ಲ್ಯಾಂಗ್ವೇಜ್ನ ಚೂಸ್ ಮಾಡಿ ವಿಡಿಯೋ ನೋಡಿ. ಸೊ ಇವತ್ತಿನ ಟಾಪಿಕ್ ಏನಂತಂದರೆ ಡಿವೈನಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಇಲ್ಲಿ 2 ಆಪ್ಷನ್ ಇದೆ. ಸೊ ಇದು ಪೈಲ್ ನಂಬರ್ 1, ಫೈಲ್ ನಂಬರ್ 2 ಅಥವಾ ಆಪ್ಷನ್ 1, ಆಪ್ಷನ್ 2 ಅಂತ ನೀವು ಥಿಂಕ್ ಮಾಡಿ. ನಿಮಗೆ ಯಾವುದ್ರಲ್ಲಿ ತುಂಬ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ವಿಡಿಯೋನ ಪಾಸ್ ಮಾಡಿ ನೋಡಿ, ನಿಮ್ಗೆ ಯಾವುದ್ರಲ್ಲಿ ತುಂಬ ಅಟ್ರ್ಯಾಕ್ಟ್ ಆಗ್ತಿದೆ ಅನಿಸುತ್ತೆ ಅದರಲ್ಲಿ ನಿಮ್ಗೆ ಮೆಸೇಜ್ ಇರುತ್ತೆ. ಸೊ ನಾನು ಇವಾಗ ಫೈಲ್ ನಂಬರ್ 1 ಅಥವಾ ಆಪ್ಷನ್ 1 ಯಾರು ಚೂಸ್ ಮಾಡಿದ್ದೀರಾ ಅವ್ರಿಗೆ ಡಿವೈನಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ಲಿದೆ. ನಿಮಗೆ ಆಪ್ಷನ್ 1, ಆಪ್ಷನ್ 2 ಯಾವುದು ಅಂತ ನೋಡಿ ಡೈರೆಕ್ಟ್ ನೀವು ಆ ವಿಡಿಯೋಗೆ ಡೈರೆಕ್ಟ್ ಹೋಗಿ. ಸೊ ಇವಾಗ ಯಾರು ಆಪ್ಷನ್ 1 ಚೂಸ್ ಮಾಡಿದ್ದೀರಾ ನಿಮಗೆಲ್ಲ ಏನು ಮೆಸೇಜ್ ಇದೆ ಡಿವೈನಿಂದ ನೋಡೋಣ. ಎಷ್ಟೊಂದು ಕಾರ್ಡ್ ಫಾಲ್ ಡೌನ್ ಆಗ್ತಿದೆ, ನಾನು ಮತ್ತೆ ರೀಶಫಲ್ ಮಾಡ್ತೀನಿ. ಸೊ ದೆನ್ ಟೈಮ್ಲೆಸ್ ಟ್ಯಾರೋ ರೀಡಿಂಗ್. ನೀವು ಯಾವಾಗ ಈ ವಿಡಿಯೋನ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಸ್ಕ್ರೀನಲ್ಲಿ ನೋಡ್ತೀರಾ ಆವಾಗ ಈ ಮೆಸೇಜ್ ನಿಮಗೆ ರೆಸೊನೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸಾರಿ ಗೈಸ್, ನಂದು ಕ್ಯಾಮ್ರಾದಲ್ಲಿ ಏನೋ ಡಿಸ್ಟರ್ಬ್ ಆಯಿತು, ಅದಕ್ಕೆ ವಿಡಿಯೋನ ಕಟ್ ಮಾಡಿದ್ದೀನಿ. ಬಟ್ ನೀವು ಯಾವುದು ಕಾರ್ಡ್ ಬಂದಿದೆ ಅದಿಷ್ಟು ನಾನು ಇಲ್ಲಿ ಇಟ್ಟಿದ್ದೀನಿ. ಈ ಡೆವಿಲ್ ಕಾರ್ಡಲ್ಲಿ ನ್ಯೂಡಿಟಿ ಇರೋದ್ರಿಂದ ನಾನು ಕಾರ್ಡ್ ಕವರ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಫೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ ನಿಮಗೆ ಈ ಮೆಸೇಜ್ ಆಗಿರುತ್ತೆ. ಸೊ ಫೈಲ್ 1 ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ನೀವು ಈಗ ಯಾವ ಸ್ಟೇಜಲ್ಲಿದ್ದೀರಾ ಅಂತಂದರೆ, ಸೊ ಜೀವನನ ನೀವು ಯಾವತ್ತೂ ಸರ್ಫೇಸ್ ಲೆವೆಲ್ಗೆ ಇವಾಗ ನೋಡ್ತಿಲ್ಲ. ನಿಮ್ಗೆ ಆಲ್ರೆಡಿ ಒಂದಷ್ಟು ಮೆಚ್ಯೂರಿಟಿ ಬಂದಿದೆ. ನಿಮ್ಮ ಲೈಫಲ್ಲಿ ನೀವೇನೋ ಕೆಲವೊಂದಷ್ಟು ಲೆಸನ್ಸ್ನ ಕಲ್ತಿದ್ದೀರ ಆಲ್ರೆಡಿ. ಇದು ಕೆಲವೊಬ್ಬರಿಗೆ ರೆಸನೇಟ್ ಆಗ್ಬೋದು, ಆಗದೇ ಇರ್ಬೋದು. ಕಂಪ್ಲೀಟ್ ನೀವು ವಿಡಿಯೋ ಕೇಳಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಮೇ ಬಿ ನನಗನ್ಸುತ್ತೆ ಯಾರು ಇಲ್ಲಿ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಆಲ್ ಸೊ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿರೋರು. ನಾಟ್ ಓನ್ಲಿ ರಿಲೇಷನ್ಶಿಪ್, ನೀವೇನಾದರೂ ಇನ್ನೂ ಸಿಂಗಲ್ ಆಗಿದ್ರೆ ಅಥವಾ ಇನ್ನೂ ನಿಮಗೆ ಡಿವೋರ್ಸ್ ಆಗಿಲ್ಲ ಅಥವಾ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿಲ್ಲ ಅಂತಂದರೆ ನನಗೊಂದು ತುಂಬ ಸೆನ್ಸ್ ಆಗ್ತಿದೆ. ನಿಮ್ಮ ಲೈಫು ಯಾವುದೇ ಕಾರಣಕ್ಕೂ ಈಸಿಯಾಗಿರಲಿಲ್ಲ. ಫ್ರಮ್ ಚೈಲ್ಡ್ಹುಡ್ಡಿಂದ ಹಿಡ್ದು ಅಷ್ಟೇ. ಚೈಲ್ಡ್ಹುಡ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಆಫ್ಟರ್ ಮ್ಯಾರೇಜ್, ಯಾರಿಗೆ ಯಾವ ಥರ ರೆಸೊನೇಟ್ ಆಗುತ್ತೆ ಆ ಥರ ತಗೊಳ್ಳಿ.
ನಿಮ್ಮ ಲೈಫು ತುಂಬ ಸುಲಭ ಅಂತೂ ಆಗಿರಲಿಲ್ಲ. ನೀವು ಈ ಇಲ್ಲಿವರೆಗೂ ಏನು ಬಂದಿದ್ದೀರಾ ಆ ಜಾಗದಲ್ಲಿ ಯಾರೇ ಬೇರೊಬ್ಬರು ಇದ್ದಿದ್ರೆ ಖಂಡಿತ ಅವರು ಸರ್ವೈವ್ ಆಗೋಕೆ ಆಗ್ತಿರ್ಲಿಲ್ಲ. ನಿಮ್ಮ ಲೈಫ್ ಕಂಪ್ಲೀಟ್ಲಿ ಕಷ್ಟಗಳ ಸರಪಳಿನೇ ಇತ್ತು. ನೀವೇನಾದರೂ ರಿಲೇಷನ್ಶಿಪ್ಪಲ್ಲಿದ್ದರೆ ನಾವು ಒಂದು ನಾರ್ಸಿಸಿಸ್ಟಿಕ್ ಆ್ಯಂಡ್ ಒಂದು ಎಮೋಷ್ನಲಿ ಅವೈಲಬಲ್ ಇಲ್ಲದೆ ಇರುವಂಥ ವ್ಯಕ್ತಿ ಜೊತೆ ನೀವು ಲೈಫ್ನ ಸ್ಪೆಂಡ್ ಮಾಡಿದ್ದೀರಾ. ಸಪೋಸ್ ನೀವೇನಾದರೂ ರಿಲೇಷನ್ಶಿಪ್ಪೇ ಇಲ್ಲ, ನಿಮ್ಮ ಮದುವೆ ಜೀವನ ಚೆನ್ನಾಗಿ ನಡೀತಿದೆ ಅಂದರೆ ಈವನ್ ನಿಮಗೆ ಒಂದು ಟ್ರಾಮನ ನಿಮ್ಮ ಪೇರೆಂಟ್ಸಿಂದನೋ ಅಥವಾ ನಿಮ್ಮ ರಿಲೇಟಿವ್ಸಿಂದನೋ ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಜನಗಳಿಂದ ನೀವು ಟ್ರಾಮನ ಕ್ಯಾರಿ ಮಾಡಿದ್ದೀರಾ. ಯಾಕೆಂದರೆ ನಿಮಗೆ ಅವ್ರು ಕೊಟ್ಟಿರುವಂಥ ಟ್ರಾಮಾಯಿಂದ ನೀವು ಇನ್ನೂ ಮೂವ್ ಆನ್ ಆಗಿದ್ದೀರಾ, ಬಟ್ ನಿಮ್ಮ ಮೆಂಟಲಿ ಅಲ್ಲೇ ಇದ್ದೀರಾ, ಇನ್ನು ಸ್ಟಕ್ ಆಗಿದ್ದೀರಾ ಅದೇ ಜಾಗದಲ್ಲಿ. ಮೇ ಬಿ ಕೆಲವೊಬ್ರಿಗೆ ಆಲ್ರೆಡಿ ಒಂದು ಸ್ಪಿರಿಚುವಲ್ ವೇಗೆ ಬಂದಿರ್ಬೋದು ಎಷ್ಟೊಂದು ಜನ. ಕೆಲವೊಬ್ರಿಗೆ ಈವೊಂದು ಸ್ಪಿರಿಚುವಲ್ ವೇ ಅಂತ ಏನು ಅಂದ್ರೆ ಗೊತ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು ಆಸ್ಟ್ರಾಲಜಿ ನಂಬೋದಾಗಿರ್ಬೋದು. ಈವನ್ ನಿಮ್ಗೆ ಆಸ್ಟ್ರಾಲಜಿ ಟ್ಯಾರೋ ರೀಡಿಂಗ್ ಫಸ್ಟ್ ಟೈಮ್ ನೋಡ್ತಿದ್ರು ಅದೇನೋ ಗೊತ್ತಿಲ್ಲ ಅಂತಂದ್ರು ನೀವು ದೇವ್ರನ್ನ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಲ್ರೆಡಿ ನಿಮ್ಗೆ. ಯಾಕೆಂದರೆ ನಿಮ್ಮ ಲೈಫಲ್ಲಿ ಆಗಿರೋ ಘಟನೆಯಿಂದ ಬೇಡಪ್ಪ ಸಾಕು, ಇನ್ನು ನನಗೆ ಜನರ ಮೇಲಂತೂ ನಂಬಿಕೆ ಇಲ್ಲ, ಒಂಥರ ವೈರಾಗ್ಯದ ಕಡೆ ನೀವು ಆಲ್ರೆಡಿ ಹೊರಟು ನಿಂತಿದ್ದೀರ. ಯಾಕೆಂದರೆ ನಿಮ್ಮ ಲೈಫಲ್ಲಿ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಆ ಥರದ್ದು. ಬಟ್ ನಿಮಗೆ ಡಿವೈನ್ ಏನು ಮೆಸೇಜ್ ಕೊಡ್ತಿದೆ ಅಂತಂದರೆ, ಹೌದು ಏನೇ ಆದ್ರೂ ನಾವು ಸರೆಂಡರ್ ಆಗಬೇಕು ಡಿವೈನ್ಗೆ. ಬಟ್ ನೀವು ಜಸ್ಟ್ ಯಾರೋ ಏನೋ ಮಾಡಿದ್ರು ಅದು ನಿಮ್ಮ ಕೈಲಿರಲಿಲ್ಲ, ನೀವು ತಪ್ಪಲ್ಲ. ಯಾಕೆಂದರೆ ನೀವು ಒಂದು ಸ್ಯಾಂಕ್ಚುರಿ ಆಫ್ ಲವ್ ಅಥವಾ ಒಂದು ಪೀಸ್, ಒಂದು ಕೈಂಡ್ನೆಸ್ ಅದನ್ನು ಜನ ಯೂಸ್ ಮಾಡ್ಕೊಂಡ್ರು ಅಂತ ನೀವು ನಿಮ್ಮ ಲೈಫಲ್ಲಿ ಅನುಭವಿಸ್ಬೇಕಾಗಿರೋಂಥ ಒಂದು ಲಕ್ಸುರಿನೆಸ್, ಒಂದು ತುಂಬ ಖುಷಿಯಾದಂಥ ದಿನಗಳು, ಒಂದು ಐಷಾರಾಮಿ ಜೀವನನ ಯಾರೋ ಮಾಡಿರೋದ್ರಿಂದ ನೀವು ಯಾಕೆ ಅದನ್ನು ಬಿಟ್ಟು ಏನೂ ಬೇಡ ಅಂತ ಡಿಸೈಡ್ ಆಗಿದ್ದೀರಾ ಅಂತ ಯೂನಿವರ್ಸ್ ನಿಮಗೆ ಪ್ರಶ್ನೆ ಮಾಡ್ತಾ ಇದೆ. ಬಿಕಾಸ್ ಹೌದು ಯಾರೋ ನಿಮ್ಮ ಪ್ರೀತಿಲಿ ಮೋಸ ಮಾಡಿರ್ಬೋದು ಅಥವಾ ಫ್ರೆಂಡ್ಶಿಪ್ಪಲ್ಲಿ ಮೋಸ ಮಾಡಿರ್ಬೋದು, ಜಾಬಲ್ಲಿ ಏನೋ ಒಂದು ಆಗಿರ್ಬೋದು. ಹಾಗಂತ ನೆಕ್ಸ್ಟ್ ನೀವು ಸಿಗೋ ಜಾಬೆಲ್ಲ ಆ ಥರ ಇರೋಲ್ಲ, ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಬರುವಂಥ ಪರ್ಸನ್ಸ್ ಎಲ್ಲ ಆ ಥರ ಇರೋಲ್ಲ. ಅಥವಾ ಫ್ರೆಂಡ್ಶಿಪ್ಗೆ ಬೆಲೆನೇ ಇಲ್ಲ ಅಂತೇನಿಲ್ಲ. ಸೊ ಎಲ್ಲದಕ್ಕೂ ಅದರೇ ಆದಂಥ ಬೆಲೆ ಇದೆ. ಪ್ರೀತಿಗೆ ಬೇರೆ ಅರ್ಥ ಇಲ್ಲ, ಮದುವೆಗೆ ಬೇರೆ ಅರ್ಥ ಇಲ್ಲ, ಸ್ನೇಹಕ್ಕೆ ಬೇರೆ ಅರ್ಥ ಇಲ್ಲ. ಆದರೆ ಅದನ್ನು ನಾವು ಯಾರಿಂದ ರಿಸೀವ್ ಮಾಡ್ಕೊಂಡಿರ್ತೀವಿ ಅದರಿಂದ ನಮ್ಮ ಲೈಫ್ ನಾವು ಆ ಥರ ನೋಡ್ತಾ ಇರ್ತೀವಿ. ಅಂದರೆ ಯೂಶ್ವಲಿ ನಾವು ಏನೇ ಆದರೂ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಮನ್ನ ಲೈಫ್ ನೋಡ್ತಾ ಇರ್ತೀವಿ, ಅದರ ರಿಯಾಲಿಟಿ ಬೇರೆಯೇ ಇರುತ್ತೆ. ಸೊ ನಿಮಗೆ ಇದುವರೆಗೂ ಏನು ಲೈಫ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ರಿಯಾಲಿಟಿ ಅಲ್ಲ, ಅದೆಲ್ಲ ಬೇರೆ ಜನರ ಎಕ್ಸ್ಪೀರಿಯನ್ಸ್. ಅದರಿಂದ ಹೊರಗಡೆ ಬಂದು ನೋಡಿ ಅಂತ ಹೇಳ್ತಾ ಇದೆ. ಸೊ ಇವೊಂದು ನೀವು ಹೀಲ್ ಆಗಿದ್ರು, ಎಷ್ಟೋ ಒಂದು ಸ್ಪಿರಿಚುವಲ್ ವೇಲಿದ್ರು, ನೀವು ಇನ್ನೂ ಕಂಪ್ಲೀಟ್ ಏನಾಗ್ತಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಪ್ರೀತಿ ಮೇಲೆ ನಂಬಿಕೆ ಇದೆ, ಹೀಲ್ ಆಗಿದ್ರೆ, ಹೊರಗಡೆ ಬಂದಿದ್ರೆ ಒಂದು ರಿಲೇಷನ್ಶಿಪ್ಪಿಂದ ಅಥವಾ ಫ್ರೆಂಡ್ಶಿಪ್ಪಿಂದ ಮೋಸ ಆಗಿದ್ರು, ಎಲ್ಲ ಆ ಥರ ಅಲ್ಲ ಅಂತ ಅನಿಸುತ್ತೆ. ಬಟ್ ಆ ಟೈಮಿಗೆ ಬಂದಾಗ ನಿಮಗೆ ಮತ್ತೆ ಎಲ್ಲೋ ನೆಗೆಟಿವ್ ಆಗ್ತಿದ್ದೀರ, ನೀವು ಕಂಪ್ಲೀಟ್ಲಿ ಓಪನ್ ಅಪ್ ಆಗಿಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಜಾಬ್ಗೆ, ಒಂದು ಒಳ್ಳೆ ಪ್ರೀತಿಗೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ಗೆ. ಯಾಕೆಂದರೆ ಬೇರೆ ಜನ ಮಾಡಿರೋ ಗಾಯ ನಿಮ್ಮ ಮನಸ್ಸಲ್ಲಿ ಇನ್ನೂ ಎಲ್ಲೋ ಆ ಥರ ಇದೆ. ಬಟ್ ಇಲ್ಲಿ ನೋಡ್ಬೋದು ಒಂದು ಮೆಜಿಷಿಯನ್ ಕಾರ್ಡ್ ಬಂದಿದೆ, ಒಂದು ಒಳ್ಳೆ ಕಾರ್ಡು. ಸೊ ಐ ಥಿಂಕ್ ನೀವು ಒಂದು ಮೀಡಿಯಮ್ ಕೂಡ ಇರ್ಬೋದು ಅಂತಂದರೆ ಹೈಯರ್ ರೆಲ್ಮ್ಗೆ ಮತ್ತು ಭೂಮಿಗೆ ನಿಮ್ಮಿಂದ ಒಂದು ಡಿವೈನ್ ಮೆಸೇಜ್ ಪಾಸ್ ಆಗ್ಬೋದು. ಅಥವಾ ನೀವೇನೇ ಒಂದು ವರ್ಕ್ನ ಕೈ ಹಾಕಿದ್ರು, ಏನೇ ಒಂದು ನೀವು ಭೂಮಿಗೆ ಒಂದು ಕಲ್ಲು ಬಿತ್ತರೂ ಅದ್ರಲ್ಲಿ ಚಿನ್ನದಂಥ ಬೆಳೆ ಬರುತ್ತೆ. ಯಾಕೆಂದರೆ ನಿಮ್ಮಲ್ಲಿ ಎಲ್ಲ ರಿಸೋರ್ಸಸ್ ಕೂಡ ಇದೆ. ಸೊ ನಿಮ್ಮ ರಿಯಾಲಿಟಿ ಇದು, ಜನ ನಿಮ್ಮನ್ನ ಈ ಥರ ಮಾಡಿದ್ದಾರೆ. ಸೊ ಈ ಸ್ಟೇಜ್ಗೆ ನೀವು ಸ್ಟೆಪ್ ಇನ್ ಆಗಬೇಕು ಅಂತ ಯೂನಿವರ್ಸ್ ಮೆಸೇಜ್ ಇದೆ. ಯಾಕೆಂದರೆ ನೀವೊಂದು ಒಳ್ಳೆ ಮೆಜಿಷಿಯನ್ ಅಂತಂದರೆ ಒಂದು ಮ್ಯಾಜಿಕ್ ಮಾಡ್ತಾರಲ್ಲ ಆ ಅರ್ಥ ಬರೋದಿಲ್ಲ. ಲೈಕ್ ನಿಮ್ಮಲ್ಲಿ ನೀವು ಎಮೋಷ್ನಲಿ ಬ್ಯಾಲೆನ್ಸ್ ಇದ್ದೀರಾ, ಮತ್ತು ಒಂದು ನಿಮ್ಮದೆಲ್ಲ ಸ್ಕಿಲ್ಸ್ ಚೆನ್ನಾಗಿದೆ, ಕಮ್ಯುನಿಕೇಷನ್ ಚೆನ್ನಾಗಿದೆ, ನಿಮ್ಮಲ್ಲಿ ಒಂದು ಯಾವಾಗ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅನ್ನೋದು ಗೊತ್ತಿದೆ, ಮತ್ತು ಯಾವಾಗ ಎಲ್ಲಿ ಒಂದು ಗ್ರೌಂಡೆಡ್ ಎನರ್ಜಿ ಆಗಿರಬೇಕು ಅಂತಲೂ ಗೊತ್ತಿದೆ. ಆ್ಯಂಡ್ ಅಮೌಂಟ್ನ ಯಾವ ರೀತಿ ಗಳಿಸ್ಬೇಕು ಅಂತ ನಿಮ್ಗೆ ಗೊತ್ತಿದೆ. ನಿಮ್ಮಲ್ಲಿ ಎಲ್ಲ ರಿಸೋರ್ಸ್ ಇದೆ, ನೀವು ಒಂದು ಒಳ್ಳೆ ನಾಲೆಡ್ಜಬಲ್ ಪರ್ಸನ್. ಬಟ್ ನೀವು ಅದನ್ನು ಯೂಸ್ ಮಾಡ್ಕೊಳ್ತಿಲ್ಲ. ಯಾಕೆಂದರೆ ಪಾಸ್ಟ್ ನಿಮ್ಮದು ಏನೇನಾಗಿದೆ ಟ್ರಾಮಾ ಅಥವಾ ಜನಗಳು ಮಾಡಿರೋ ಗಾಯದಿಂದ ನೀವು ಈ ಮೆಜಿಷಿಯನ್ ಗುಣನ ಮರೆತುಬಿಟ್ಟಿದ್ದೀರ. ಸೊ ಈ ಇನ್ಫಿನಿಟಿ 8 ಸಿಂಬಲ್ ತೋರಿಸುತ್ತೆ ನನಗೆ. ಶನಿ ದೇವ್ರದ್ದು ಪಿಕ್ಚರ್ ಕಣ್ಮುಂದೆ ಬಂತು ಅಂತಂದರೆ, ಕೆಲವರೆಲ್ಲ ಶನಿ ಅಂದರೆ ಕೆಟ್ಟದು, ತುಂಬ ಕಷ್ಟ ಕೊಡ್ತಾನೆ ಆ ಥರ ಅಂತಾರೆ. ಬಟ್ ಶನಿ ನಾವು ಹೆಂಗಿರ್ತೀವಿ ಆ ಥರ ಇದು ಮಾಡೋದು. ಶನಿ ಅಂತಂದರೆ ಒಂದು ಡಿಸಿಪ್ಲಿನ್. ಇವಾಗ ನಾವು ಎಲ್ಲೋ ಒಂದು ಕಡೆ ಕರೆಂಟ್ ಹೊಡೆಯುತ್ತೆ ಅಂತ ಗೊತ್ತಿದ್ರೆ
ಶನಿ ಆ ಟೈಮಲ್ಲಿ ಇದ್ದರೆ ಮುಟ್ಬೇಡ ಅಂತ ಹೇಳೋದಿಲ್ಲ ಅವನು, ಬಿಡ್ತಾನೆ ನಮ್ಮಷ್ಟಕ್ಕೆ. ಯಾಕೆಂದರೆ ಬುದ್ಧಿ ಕಲಿಬೇಕು ತಾನೆ ನಾವು ಒನ್ ಟೈಮ್ ಮುಟ್ಟಿ ಕರೆಂಟ್ ಹೊಡ್ಸ್ಕೊಂಡ್ರೆ ಅವ್ನು ನಮ್ಮ ಬಂದು ಕಾಪಾಡ್ತಾನೆ. ನಾವು ಥಿಂಕ್ ಮಾಡಬೇಕು ಅಲ್ಲಿ ಮುಟ್ಟಬೇಕಾ ಮುಟ್ಬಾರ್ದಾ ಅಂತ. ಯಾಕೆಂದರೆ ನಾವು ಮುಟ್ಬಾರ್ದು ಅಂತ ಸಡನ್ನಾಗಿ ಎತ್ತೆಚ್ಕೊಂಡ್ರೆ ಪರವಾಗಿಲ್ಲ, ಹುಡುಗ ದಾರಿಲಿದ್ದಾನೆ ಅಥವಾ ಹುಡುಗಿ ದಾರಿಲಿದ್ದಾಳೆ ಅಂತ ಶನಿ ಗೊತ್ತಾಗುತ್ತೆ. ಮುಟ್ಟಕ್ಕೆ ಹೋದ್ರೂ ಅವ್ನು ತಡೆಯೋದಿಲ್ಲ, ಮುಟ್ಲಿ ಅಭ್ಯಾಸ ಆಗಲಿ. ಯಾಕೆಂದರೆ ಈ ಟೈಮ್ ಮುಟ್ಟಿದ್ರೆ ಅವ್ನು ಈ ಜನ್ಮ ಅಲ್ಲ 10 ಜನ್ಮ ಹೋದರೂ ಅವ್ನು ಪಾಠ ಕಲ್ತಿರ್ತಾನೆ ಅಂತ. ಸೊ ಇದು ನಾನು ಏನು ಕೇಳ್ತೀನಿ ಅಂತಂದರೆ, ನಿಮಗೆ ತುಂಬ ಕಷ್ಟ ಆ ಥರ ಏನೋ ಆಗ್ತಿದೆ, ಅಥವಾ ನೀವೆಲ್ಲೋ ಜ್ಯೋತಿಷ್ಯ ಕೇಳಿರ್ಬೋದು, ಇವಾಗೆಲ್ಲ ರಾಶಿಗಳ ಮೇಲೆ ಮಾಡ್ತಾರೆ ಶನಿ ಕಾಟ ಹಾಗೆ ಹೇಗೆ ಅಂತ. ಅದು ಕಾಟ ಅಲ್ಲ, ಲೈಫ್ ಲೆಸನ್ಸ್. ನೀವು ಒನ್ ಟೈಮ್ ಲೈಫ್ ಲೆಸನ್ಸ್ನ ಕಲಿತ್ರೆ ಶನಿಯಿಂದ ನಿಮಗೊಂದು ಸ್ಟೇಬಲ್ ಆಗಿರುವಂಥ ಲವ್, ಒಂದು ಕರಿಯರ್ ಆಗಿರ್ಬೋದು, ಒಂದು ಬಿಸ್ನೆಸ್ ರಿಲೇಟೆಡ್ ಆಗಿರ್ಬೋದು, ಎಲ್ಲ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಓವರಾಲ್ ಮೆಸೇಜ್ ಏನು ಬರ್ತಿದೆ ಅಂತಂದರೆ, ನೀವು ಜನ ನಿಮ್ದು ಹೆಂಗೆ ಟ್ರೀಟ್ ಮಾಡಿದ್ದಾರೆ ಆ ಥರ ಪ್ರಪಂಚನ ನೋಡಬೇಡಿ, ಪ್ರಪಂಚನ ಬೇರೆ ದೃಷ್ಟಿಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ನೀವು ಒಂದು ಒಳ್ಳೆ ರಿಸೋರ್ಸ್ ಪರ್ಸನ್. ಸೊ ನೀವು ಯಾವುದೇ ಫೀಲ್ಡಲ್ಲಿ ಇರಲಿ, ನಿಮಗೆ ತುಂಬ ನಾಲೆಡ್ಜ್ ಇದೆ. ಈವನ್ ಸ್ಪಿರಿಚುವಲ್ ವೇಲ್ ಬಂದ್ರೂ ನಿಮ್ಗೆ ತುಂಬ ನಾಲೆಡ್ಜ್ ಇದೆ. ಸ್ಪಿರಿಚುವಲ್ ವೇ ಅಥವಾ ಒಂದು ಬುದ್ಧಿವಂತರು ಅನ್ನೋದಕ್ಕಿಂತ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ, ನೀವು ಡಿವೈನ್ ಸೋಲ್ಸ್ ಯಾರ್ಯಾರು ಈ ವಿಡಿಯೋ ಈ ಫೈಲ್ ನಂಬರ್ 1 ಚೂಸ್ ಮಾಡಿದ್ದೀರಾ, ಸೊ ಅದನ್ನು ಆ್ಯಕ್ಟಿವೇಟ್ ಮಾಡಿ. ಜನರು ನಿಮ್ಗೆ ಏನು ಲೈಫಲ್ಲಿ ಗಾಯ ಮಾಡಿದರೆ ಅದನ್ನು ಮರೀರಿ ಅಂತ ಡಿವೈನ್ ಮೆಸೇಜ್ ಇದೆ. ಸೊ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಇದೆರಡು ಕನೆಕ್ಟ್ ಆಗ್ತಿದೆ. ಸೊ ಕೆಲವೊಬ್ರಿಗೆ ಏನಾಗಿದೆ ಅಂತಂದರೆ, ಇವಾಗ ಹೌದು ಅವ್ರಿಗೆ ಯಾವುದೋ ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಯಾರೋ ಒಂದು ಟ್ರಾಮಾ ಕೊಟ್ಟಿರ್ತಾರೆ. ಈವನ್ ನಿಮ್ಮ ಬಾಸ್ ಟಾಕ್ಸಿಕ್ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ನಿಮ್ಮ ಫ್ರೆಂಡ್ಶಿಪ್ಪಿಂದ ಮೋಸ ಹೋಗಿರ್ಬೋದು. ಆ ಕನೆಕ್ಷನ್ಸಿಂದ ನೀವು ಇನ್ನೂ ಹೊರಗಡೆ ಬಂದಿಲ್ಲ. ಸೊ ಐ ಥಿಂಕ್ ನನಗೆ ಏನು ಅನಿಸ್ತಿದೆ, ಮೇ ಬಿ ಇದೊಂದು ಕಾರ್ಮಿಕ್ ರಿಲೇಷನ್ಶಿಪ್ ಇರ್ಬೋದು. ಸೊ ನೀವು ಈ ಕಾರ್ಡಲ್ಲಿ ನೋಡ್ಬೋದು, ಚೈನಾ ಕಟ್ ಹಾಕಿರೋ ಥರ ಅದು ಡಿಪಿಕ್ಟ್ ಮಾಡುತ್ತೆ. ಸೊ ನ್ಯೂಡಿಟಿ ಇರೋದ್ರಿಂದ ನಾನು ಕಾರ್ಡ್ ಕವರ್ ಮಾಡಿದ್ದೀನಿ. ಯಾರೆಲ್ಲ ಟ್ಯಾರೋ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಡೆವಿಲ್ ಕಾರ್ಡ್ ಏನು ಅಂತಂದರೆ. ಬಟ್ ನೀವು ಒಂದು ಆ ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನಿಮ್ಮಲ್ಲೇ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಅಂತಂದರೆ ಇವಾಗ ಹೀಲ್ ಆಗೋಕ್ಕೆ ರೆಡಿ ಆಗದೆ ಇರೋದು ಒಂದು ಬ್ಯಾಡ್ ಹ್ಯಾಬಿಟ್ಸೇ. ಅಥವಾ ನಿಮ್ಮ ಲೈಫ್ ಪಾತ್ಗೆ ನೀವು ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ಗೊತ್ತಿಲ್ಲದೇ ಇನ್ನು ಜನಗಳು ಮಾಡಿರೋ ಗಾಯದಲ್ಲಿ ನೀವು ಸ್ಟಕ್ ಆಗಿರ್ತೀರ ಅಂತಂದರೆ, ಅದು ಒಂಥರ ಏನು ಹೇಳ್ತಾರೆ, ಇಲ್ಲ ನನಗೆ ಇದೇ ಏನು ಹೇಳ್ತಾರೆ, ನಾನು ಇದಕ್ಕೇ ಸೂಟಬಲ್ಲು, ನಾನು ಇದಕ್ಕೇ ವರ್ತು, ನನಗೆ ಎಲ್ಲ ಜನ ಕೆಟ್ಟದ್ದು ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ನೀವೇ ನಿಮಗೆ ಲೇಬಲ್ ಹಾಕೊಂಡಿದ್ದೀರ. ಬಿಕಾಸ್ ನೀವು ರೆಡಿ ಆಗ್ತಿಲ್ಲ ಅದರಿಂದ ಹೊರಗಡೆ ಬಂದು ಮೂವ್ ಆನ್ ಆಗೋದಕ್ಕೆ. ನಿಮ್ಮಲ್ಲಿ ಅಷ್ಟೊಂದು ಒಂದು ಒಳ್ಳೆ ಗುಣ ಇದ್ರೂ, ಒಂದು ಸ್ಪಿರಿಚುವಲ್ ಎನರ್ಜಿ ಇದ್ರೂ, ಅಥವಾ ಒಂದು ಬಿಸ್ನೆಸ್ ಮಾಡೋದಕ್ಕೆ, ಒಂದು ಜಾಬ್ ಅಪ್ಲಿಕೇಶನ್ ನೆಕ್ಸ್ಟು ಹೋಗೋದಕ್ಕೆ, ನಿಮ್ಗೆ ಜಾಬ್ ಅಪ್ಲೈ ಮಾಡಿ ಒಂದು ಒಳಗಡೆ ಕೆಲಸ ಹುಡ್ಕೋದಕ್ಕೂ ನಿಮಗೆಲ್ಲ ಕ್ವಾಲಿಟೀಸ್ ಇದೆ. ಬಟ್ ನೀವು ಒಂದು ಬಿಸ್ನೆಸ್ ಮಾಡೋದಕ್ಕೆ ಒಂದು ಸ್ಟೆಪ್ ತಗೊಳ್ತಿಲ್ಲ. ಜಸ್ಟ್ ಮೇ ಬಿ ಒಂದು ಪಾಡ್ಕಾಸ್ಟ್ ನೋಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಆಗಿರೋ ಒಂದು ಗಾಯನ ನೆನೆಸ್ಕೊಂಡು ಕೊರಗ್ತಾ ಇರ್ಬೋದು. ಒಂದು ಕಡೆ ನಿಮಗೆ ಕೆಲಸ ಸರಿ ಹೋಗಿಲ್ಲ ಅಂದರೆ ಎಲ್ಲ ಕಡೆ ಆ ಥರ ಇರಲ್ಲ. ಆ್ಯಂಡ್ ನನಗೇನು ಅನಿಸ್ತಿದೆ, ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೆಗೆಟಿವ್ ನೋಡೋದನ್ನ ಕಡಿಮೆ ಮಾಡಿ. ಯಾರ್ದೋ ಡಿವೋರ್ಸ್ ಆಗಿದೆ, ಯಾರ ಲೈಫಲ್ಲಿ ಯಾರೋ ಗಂಡ ಹೆಂಡ್ತಿ ಸಾಯ್ತಾ, ಹೆಂಡ್ತಿ ಗಂಡನ ಸಾಯಿಸಿದ್ರು, ಅಥವಾ ಯಾರೋ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂದರೆ ಅದೆಲ್ಲ ಅವ್ರದ್ದು ಜೀವನ, ನಿಮ್ಮದಲ್ಲ. ಸೊ ಓವರಾಲ್ ಡಿವೈನ್ ನನಗೆ ಏನು ಮೆಸೇಜ್ ಕೊಡ್ತಿದೆ ಅಂತಂದರೆ, ನೀವು ಜನರಿಂದ ಆಗಿರುವಂಥ ಮೋಸ ಗಾಯಗಳನ್ನ ಮರೆತು ಹೀಲ್ ಆಗಬೇಕು. ನಿಮ್ಮಲ್ಲಿರುವಂಥ ಒಂದು ಮೆಜಿಷಿಯನ್ ಎನರ್ಜಿ ಆ್ಯಕ್ಟಿವೇಟ್ ಆದರೆ, ಮತ್ತು ನೀವು ನಿಮಗೆ ಏನು ವರ್ತಿಲ್ಲ ಅಂತ ಜನರನ್ನ ನೀವು ನಿಮ್ಮ ಲೈಫಿಂದ ದೂರ ಆಗಬೇಕು. ಫಸ್ಟು ನೋ ಅನ್ನೋದನ್ನು ಕಲಿಯಿರಿ. ಅಷ್ಟೆಲ್ಲ ಮಾಡಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಒಂದು ಸೆಲೆಬ್ರೇಷನ್ ಇದೆ. ಸೊ ನಿಮ್ಮ ಜೀವನ ತುಂಬ ಚೆನ್ನಾಗೇ ಇರುತ್ತೆ. ಬಟ್ ಆಯ್ಕೆ ನಿಮ್ಮ ಕೈಲಿದೆ. ಯೂನಿವರ್ಸೇ ಇದನ್ನು ಹೇಳ್ತಾ ಇರೋವಂಥ ಮೆಸೇಜ್. ಆಯ್ಕೆ ನಿಮ್ಮ ಕೈಲಿದೆ. ನೀವು ಜೀವನನ ಹೆಂಗೆ ರೂಪಿಸ್ಕೊಳ್ತೀರ ಹಂಗೆ. ಇದುವರೆಗೂ ಜನ ನಿಮ್ಗೆ ಮಾಡಿರೋ ಗಾಯದಲ್ಲೇ ಕೊಳಿತೀರ, ಅಥವಾ ಮಾಡಿರೋದು ಅವ್ರ ಬುದ್ಧಿ, ನಾನು ಅವ್ರನ್ನ ಕ್ಷಮಿಸಿ ಮುಂದೆ ಹೋಗಬೇಕು ಅಂತ ಅನ್ಕೊಳ್ತೀರ. ಸೊ ಥಿಂಕ್ ಮಾಡಿ ಇದ್ರ ಬಗ್ಗೆ. ಯಾಕೆ ಅಂತಂದರೆ, ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಇದು ನಿಮಗೆ ಫೈನಲ್ ಮೆಸೇಜ್ ಇರ್ಬೋದು ನಿಮ್ಮ ಲೈಫ್ಗೆ ಒಂದು ಸ್ಟೆಪ್ ಇನ್ ಆಗೋದಕ್ಕೆ. ಸೊ ನೀವು ಸೆಲ್ಫ್ ಲವ್ ಮಾಡಿ, ನಿಮ್ಮ ಸೆಲ್ಫ್ ವರ್ತ್ ತಿಳ್ಕೊಳ್ಳಿ. ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡೋದನ್ನ, ಒಂದು ಲವ್ ಆಗಿರಲಿ, ಒಂದು ಟೈಮ್ ಆಗಿರಲಿ, ಮನಿ ಆಗಿರಲಿ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಜೀವನ ನಿಜವಾಗ್ಲೂ ತುಂಬ ಸುಂದರವಾಗಿದೆ. ಆದರೆ ಯಾರಿಗೂ ಯಾವುದಕ್ಕೂ ಅಂಟ್ಕೊಳ್ಬಾರ್ದು ಅಷ್ಟೇ, ಡಿಟ್ಯಾಚ್ ಆಗಿರಬೇಕು. ಸೊ ಇದಿಷ್ಟು ನಿಮಗೆ ಡಿವೈನ್ ಮೆಸೇಜ್. ಸೊ ನಿಮ್ಗೆ ಏನಾದರೂ ರೆಸೋನೇಟ್ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಟೇಕ್ ಕೇರ್. ನೆಕ್ಸ್ಟ್ ಫೈಲ್ 2 ಹೋಗೋಣ. ಸೊ ಯಾರೆಲ್ಲ ಫೈಲ್ 2 ಅಥವಾ ಆಪ್ಷನ್ 2 ಸೆಲೆಕ್ಟ್ ಮಾಡಿದರೆ ನಿಮಗೆ ಡಿವೈನಿಂದ ಏನು ಮೆಸೇಜ್ ಇದೆ ನೋಡೋಣ.
ಈ ವಿಡಿಯೋ ರೆಕಾರ್ಡ್ ಮಾಡೋಷ್ಟರಲ್ಲಿ ನಂಗೆ ತುಂಬ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಬರ್ತಿತ್ತು. ಐ ಥಿಂಕ್ ಮೇ ಬಿ ನಿಮ್ಮ ಲೈಫಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರ್ಬೋದು, ಏನೋ ಕಿರಿಕಿರಿ ಅನಿಸ್ತಾ ಇರ್ಬೋದು, ನಿಮ್ಮ ಸುತ್ತಮುತ್ತ ಜನ ನಿಮಗೆ ಒಂಥರ ನೆಮ್ಮದಿ ಕೊಡ್ದೇ ಇರ್ಬೋದು. ಲೆಟ್ಸ್ ಪ್ರೆಡಿಕ್ಟ್ ಆಪ್ಷನ್ 2 ನಿಮ್ಗೆ ಏನು ಡಿವೈನ್ ಮೆಸೇಜ್ ಇದೆ. ಎಸ್, ಸೊ ಯಾರೆಲ್ಲ ಈ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ 200% ಶ್ಯೂರ್ ನಿಮಗೆ ಸ್ಲೀಪ್ಲೆಸ್ ನೈಟ್, ರಾತ್ರಿ ಎಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಆಗಿರೋವಂಥ ದುರಂತದ ಬಗ್ಗೆ. ಆ ಜನರು ನನಗೆಲ್ಲ ಯಾಕೆ ಈ ಥರ ಮಾಡಿದ್ರು, ಯಾಕೆ ನನಗೆ ಈ ಥರ ಕಷ್ಟ ಆಯಿತು, ನಾನು ಆ ಟೈಮಲ್ಲಿ ಒಂದು ಡಿಸಿಷನ್ ಕರೆಕ್ಟಾಗಿ ತಗೊಳ್ಬೇಕಿತ್ತು, ಇಂಥ ಜನರನ್ನ ನನ್ನ ಲೈಫಲ್ಲಿ ನಾನು ಬಿಡಬಾರ್ದಿತ್ತು ಅಂತ ತುಂಬ ಥಿಂಕ್ ಮಾಡ್ತಿದ್ದೀರಾ. ನಿಮಗೆ ತುಂಬ ಸ್ಟ್ರೆಸ್ ಅನ್ನಿಸ್ತಿದೆ, ಜೀವನ ಸಾಕಾಗೋಗಿದೆ ಅಂತ ಅನ್ನಿಸ್ತೈತೆ. ಮೇ ಬಿ ಕೆಲವೊಬ್ಬರಿಗೆ ಮೇ ಬಿ ಸೂಸೈಡಲ್ ಥಾಟ್ ಕೂಡ ಬಂದಿರ್ಬೋದು. ಲೆಟ್ಸ್ ಸಿ ಡಿವೈನ್ ಮೆಸೇಜ್ ಏನಿದೆ ನೋಡೋಣ. ಸೊ ನೀವು ಈ ವಿಡಿಯೋ ಚೂಸ್ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡಿಬಿಡಿ. ನಿಮ್ಮ ಲೈಫಲ್ಲಿ ಏನೋ ಒಳ್ಳೇದು ಬರಲಿದೆ, ಅದಕ್ಕೋಸ್ಕರ ಡಿವೈನ್ ನಿಮಗೆ ಈ ವಿಡಿಯೋ ಸಿಗೋ ಥರ ಮಾಡಿದೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಏನೇ ಬಂದರೂ ದಯವಿಟ್ಟು ಇಗ್ನೋರ್ ಮಾಡಿ. ಈ ಕಾರ್ಡ್ ಇಲ್ಲಿಡ್ತೀನಿ, ನಿಮಗೆ ನೀಟಾಗಿ ಕಾಣಿಸುತ್ತೆ. ಎಸ್, ಸೊ ಯಾರೆಲ್ಲ ಈ ಫೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಾನು ಮುಂಚೆ ಹೇಳ್ದಂಗೆ ನಿಮ್ಮ ಲೈಫಲ್ಲಿ ತುಂಬ ಕಿರಿಕಿರಿ ನಡೀತಿದೆ ಅಂತ ಹೇಳಿದ್ನಲ್ಲ ಆಲ್ರೆಡಿ. ಐ ಥಿಂಕ್ ಸ್ವಲ್ಪ ಫೈಲ್ ನಂಬರ್ 1ಗೆ ನೀವು ರೆಸೊನೇಟ್ ಆಗ್ಬೋದು. ಇನ್ ಕೇಸ್ ಏನಾದರೂ ಅದನ್ನು ನೋಡಬೇಕು ಅಂತ ಅನ್ಸಿದ್ರೆ ನೋಡಿ. ನಿಮ್ಗೆ ಏನಾದರೂ 2 ಫೈಲ್ ನೋಡಬೇಕು ಅಂತ ಅನ್ಸಿದ್ರೆ ಆಪ್ಷನ್ ನಿಮಗೆ ಬಿಟ್ಟಿದ್ದು, ಯಾಕೆಂದರೆ 2ರಲ್ಲೂ ಮೆಸೇಜ್ ಇರುವಂಥ ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ ಫೈಲ್ ನಂಬರ್ 2 ಅಥವಾ ಆಪ್ಷನ್ ನಂಬರ್ 2 ನೀವು ಚೂಸ್ ಮಾಡಿದ್ದೀರಾ, ಖಂಡಿತ ನಿಮ್ಮ ಲೈಫಲ್ಲಿ ತುಂಬ ಏನು ಹೇಳ್ತಾರೆ, ಇವಾಗ ಯಾವುದೋ ಒಂದು ಮೂವಿಯಲ್ಲಿ ನಾವು ನೋಡ್ತೀವಲ್ಲ, ಚಿಕ್ಕ ವಯಸ್ಸಿಂದನೂ ತುಂಬ ಕಷ್ಟಪಟ್ಟು ಬಂದಿರ್ತಾರೆ. ಅಂದರೆ ಈವನ್ ಒಂದು ಮೂವಿ ಇಂಟರ್ವಲ್ ಕೊಟ್ರೂ ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ನೆಮ್ಮದಿ ಇರದೇ ಇರುವಂಥ ಮೂವಿ ಇರುತ್ತಲ್ಲ, ತುಂಬ ಎಮೋಷ್ನಲ್ ಆಗಿರುವಂಥ ಮೂವಿ. ಯಾಕೆಂದರೆ ಅವ್ರ ಲೈಫಲ್ಲಿ ಎಷ್ಟೋ ಒಳ್ಳೆ ಆಗಿದ್ರು ಪದೇ ಪದೇ ಈಗ ಒಂದು ಮೂವಿಲಿ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮೇಯ್ನ್ ಕ್ಯಾರೆಕ್ಟರ್ಸು ಏನೋ ಮೂವಿ ಸ್ಟಾರ್ಟಿಂಗಿಂದ ಹಿಡ್ದು ಕೊನೆವರೆಗೂ ಅವ್ರಿಗೆ ಒಂದು ನೆಮ್ಮದಿನೇ ಇರಲ್ಲ. ಸಮ್ ಟೈಮ್ ಮೂವಿನೂ ಎಂಡ್ ಆಗೋದು ಒಂದು ಬ್ಯಾಡ್ ಸಿಚುವೇಶನಿಂದನೇ ಎಂಡ್ ಆಗುತ್ತೆ. ಐ ಥಿಂಕ್ ನಿಮ್ಮ ಲೈಫಲ್ಲಿ ಇದುವರೆಗೂ ಅದೇ ಥರ ಆಗಿರ್ಬೋದು. ಗೊತ್ತಿಲ್ಲ ನಿಮ್ಮ ಲೈಫಲ್ಲಿ ಪರ್ಟಿಕ್ಯುಲರಾಗಿ ಏನಾಗ್ತಿದೆ ಅಂತ ನಂಗೆ ಸೆನ್ಸ್ ಅಷ್ಟೊಂದು ಆಗ್ತಿಲ್ಲ. ಯಾಕೆಂದರೆ ತುಂಬ ಮಿಕ್ಸ್ ಲಾಟ್ ಆಫ್ ಎನರ್ಜಿ ಬರ್ತಿದೆ, ಯಾಕೆಂದರೆ ಎಷ್ಟೊಂದು ಸೋಲ್ಸ್ ನೋಡೋದ್ರಿಂದ. ಸೊ ಎಲ್ಲರ ಎನರ್ಜಿನೂ ಬರ್ತಿದೆ. ಸೊ 200% ಶ್ಯೂರ್ ನಿಮ್ಗೆ ಈಗ ಏನಾಗಿದೆ ಅಂತಂದರೆ, ಐ ಥಿಂಕ್ ನೀವು ಈಗ ತುಂಬ ಲೈಫ್ ಮೇಲೆ ಹೋಪ್ ಹೊರಟೋಗಿದೆ. ನಿಮಗೆ ಏನಾದರೂ ಪರವಾಗಿಲ್ಲ, ಇವಾಗ ನಾಳೆ ನಾನು ಸಾಯ್ತೀನ ಅದಕ್ಕೂ ಓಕೆ ಅನ್ನೋ ಸ್ಟೇಜಿಗೆ ನೀವು ಹೊರಟೋಗಿದ್ರೆ ದಯವಿಟ್ಟು ಆ ಫೇಸಿಂದ ಹೊರಗಡೆ ಬನ್ನಿ ಅನ್ನೋದೇ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಇದೆ. ಯಾಕೆಂದರೆ ನನಗೆ ನಿಮ್ಮ ಎನರ್ಜಿ ತುಂಬ ಸೆನ್ಸ್ ಆಗ್ತಿರೋದು ಒಂಥರ ಸಾಫ್ಟ್, ಸ್ಮೂತ್, ಇನ್ನೋಸೆನ್ಸ್, ಒಂದು ಫೆಮಿನೈನ್ ಎನರ್ಜಿ. ಸೊ ಫೆಮಿನೈನ್ ಎನರ್ಜಿ ಅಂತಂದರೆ ಒಂದು ಹುಡುಗಿನೇ ಅಂತಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಯಾವುದೇ ಟ್ಯಾರೋ ರೀಡಿಂಗ್ ನಾನು ಏನೇ ಅಪ್ಲೋಡ್ ಮಾಡಿದ್ರು ಜಸ್ಟ್ ಸೋಲ್ ಪರ್ಪಸ್ಗೆ ಅಪ್ಲೋಡ್ ಮಾಡ್ತೀನಿ, ಮತ್ತು ಎಲ್ಲ ಸೋಲ್ಸ್ಗೂ ರೆಸೊನೇಟ್ ಆಗೋ ಥರ ಅಪ್ಲೋಡ್ ಮಾಡ್ತೀನಿ. ನೀವೇನಾದ್ರೂ ಈಗ ನಾನು ಫೆಮಿನೈನ್ ಅಂತಂದರೆ ನಾನು ಹುಡುಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಕನ್ಸಿಡರ್ ಮಾಡಬೇಡಿ. ಯಾಕೆ ಅಂತಂದರೆ ಫೆಮಿನೈನ್ ಎನರ್ಜಿ ಅಂತಂದರೆ ಒಂದು ಲವ್, ನರ್ಚರಿಂಗ್, ಒಂದು ಕೈಂಡ್ನೆಸ್, ಒಂದು ಮಮಕಾರ, ಒಬ್ರನ್ನ ತುಂಬ ಕೇರ್ ಮಾಡುವಂಥ ಎನರ್ಜಿ. ಅದು ಹುಡುಗರಲ್ಲೂ ಇರುತ್ತೆ, ಹುಡುಗಿರಲ್ಲೂ ಇರುತ್ತೆ. ಒಂದು ಮ್ಯಾಸ್ಕುಲೈನ್ ಎನರ್ಜಿ ಅಂತಂದರೆ ಯಾವಾಗ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳ್ಳೋದು, ಒಂದು ಪ್ಯೂರಿಟಿ, ಒಂದು ಪ್ರೊಟೆಕ್ಟಿವ್ ಎನರ್ಜಿ ಆ್ಯಂಡ್ ಒಂದು ಕರಿಸ್ಮ್ಯಾಟಿಕ್, ತುಂಬಾ ಸ್ಟ್ರಾಂಗ್ ಎನರ್ಜಿ ಬರುತ್ತೆ, ಅದು ಮ್ಯಾಸ್ಕುಲೈನ್ ಎನರ್ಜಿ. ಸೊ ಜನ ಅಥವಾ ಸೊಸೈಟಿ ನಿಮ್ಗೆ ಯಾವುದೇ ರೀತಿ ಲೇಬಲ್ ಕೊಟ್ಟಿರ್ಬೋದು, ಬೈ ಕಾಸ್ಟ್, ರಿಲಿಜಿಯನ್, ಯುವರ್ ಜೆಂಡರ್ ಆರ್ ಯುವರ್ ಸೆಕ್ಷುವಲ್ ಇಂಟ್ರೆಸ್ಟ್. ಬಟ್ ನೀವು ಇಲ್ಲಿ ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಸೋಲ್ ಅಂತ ಅಷ್ಟೇ ಕನ್ಸಿಡರ್ ಆಗುತ್ತೆ. ಅದನ್ನು ತಲೆ ಇಟ್ಕೊಳ್ಳಿ. ಯಾಕೆಂದರೆ ನಾನು ನೋಡಿದ್ದೀನಿ ಎಷ್ಟೊಂದು ಟ್ಯಾರೋ ರೀಡಿಂಗ್ ನೋಡಬೇಕಾದ್ರೆ ಎಷ್ಟೊಂದು ಜನ ಇದು ನಮ್ಗೆ ರೆಸೊನೇಟ್ ಆಗುತ್ತಾ ಅಥವಾ ಸೊಸೈಟಿ ಏನು ಲೇಬಲ್ ಹಾಕಿರುತ್ತೆ ಆ ಥರ ಅವ್ರನ್ನ ಡಿಸ್ಕ್ರಿಪ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಮೇ ಬಿ ಲೆಸ್ಬಿಯನ್, ಗೇ, ಟ್ರಾನ್ಸ್ಜೆಂಡರ್, ಮೆನ್, ವುಮೆನ್, ನಾನು ಹುಡುಗ ಆ ಥರ ಅಂತ. ಬಟ್ ಡಿವೈನ್ ನಿಮ್ಮನ್ನ ನೋಡೋದು ಜಸ್ಟ್ ಸೋಲ್ ಅಷ್ಟೇ, ನಿಮ್ಮ ಬಾಡಿಯಲ್ಲಿ ಏನೂ ಕನ್ಸಿಡರ್ ಆಗೋಲ್ಲ. ಅಥವಾ ನೀವು ಇವಾಗ ಏನು ನಿಮ್ಮ ಇಂಟ್ರೆಸ್ಟ್ ಇರುತ್ತೆ ಅದೇನೂ ಅಲ್ಲ, ಹೈಯರ್ ರೆಲ್ಮಲ್ಲಿ
ನೀವು ಜಸ್ಟ್ ಸೋಲ್ ಅಷ್ಟೇ. ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಮೇ ಬಿ ಈ ಪೈಲ್ ಚೂಸ್ ಮಾಡಿರೋರಲ್ಲಿ ಒಂದು ಮಿಕ್ಸ್ಡ್ ಎನರ್ಜಿ ಇರ್ಬೋದು, ನೋಡೋರು ಸಿಚುವೇಶನ್ ಒಂದೊಂದು ಥರ ಇರ್ಬೋದು. ಸೊ ನೀವು ಯಾರೇ ಆಗಿರಿ, ನಿಮ್ಮ ಎನರ್ಜಿ ತುಂಬ ಪ್ಯೂರ್, ತುಂಬಾ ಒಂದು ಇನೋಸೆಂಟ್ ಎನರ್ಜಿ. ನಾನು ಆಲ್ರೆಡಿ ಹೇಳ್ದಂಗೆ ತುಂಬ ನರ್ಚರಿಂಗ್ ಕೈಂಡು. ನಿಮ್ದು ಎನರ್ಜಿ ಯಾವ ಥರ ಅಂತಂದರೆ, ಇವಾಗ ನಿಮಗೇನೆ ಊಟ ಇಲ್ಲ ಅಂತಂದ್ರೂ ಬೇರೆಯವ್ರು ಕೊಡುವಂಥ ಎನರ್ಜಿ. ನಿಮ್ಮ ಲೈಫೇನೇ ಒಂಥರ ಏನು ಹೇಳ್ತಾರೆ, ಬರ್ಬಾದಾಗೋಗಿದ್ರು ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಅಂತ ಥಿಂಕ್ ಮಾಡ್ತಾ ಇರ್ತೀರ. ಮೇ ಬಿ ಅಷ್ಟು ಒಳ್ಳೆತನ ಇರೋದ್ರಿಂದನೇ ಲೈಫ್ ಇವತ್ತು ನಿಮ್ಗೆ ಈ ಥರ ತುಂಬ ಟ್ರೊಮ್ಯಾಟಿಕ್ ಆಗಿರೋದು. ಸೊ ಡಿವೈನ್ ಮೆಸೇಜ್ ಏನಿದೆ ಅಂತಂದರೆ, ನೀವು ಖಂಡಿತ ಒಂದು ಮ್ಯಾಸ್ಕುಲೈನ್ ಫೆಮಿನೈನ್ ಎನರ್ಜಿ ಎರಡೂ ಬ್ಯಾಲೆನ್ಸ್ ಮಾಡಬೇಕು ನೀವು. ಯಾಕೆ ಅಂತಂದರೆ ತುಂಬಾ ಓವರ್ ಗಿವಿಂಗ್ ಆದ್ರೂ ಜನ ನಿಮ್ಮನ್ನ ಏನು ಹೇಳ್ತಾರೆ, ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಳ್ಬಿಡ್ತಾರೆ. ನೀವು ಇದುವರೆಗೂ ಏನೇ ಲೈಫಲ್ಲಿ ಕಷ್ಟಪಟ್ಟಿದ್ರೆ ಅದಕ್ಕೆಲ್ಲ ನಿಮ್ಗೆ ತುಂಬ ಒಳ್ಳೆತನನೇ ಅಥವಾ ನಿಮ್ಮಲ್ಲಿ ಇರುವಂಥ ಇನ್ನೋಸೆನ್ಸೇ ಕಾರಣ. ಬಟ್ ಹಾಗಂತ ನಿಮ್ಮನ್ನು ನೀವು ಬೈಕೊಳ್ಬೇಡಿ, ನಿಮಗೆ ನೀವು ಶಾಪ ಹಾಕೊಳ್ಬೇಡಿ, ನಾನು ಯಾಕೆ ಆ ಥರ ಇದ್ದೆ, ಏನು ಕೀಗಾಯಿತು ಅಂತ. ನಿಮ್ಮ ಈ ಕರೆಂಟ್ ಎನರ್ಜಿ ನನಗೆ ಅದೇ ಥರ ಅನ್ನಿಸ್ತೈತೆ. ಮೇ ಬಿ ಎಷ್ಟೋ ಜನಕ್ಕೆ ಡಿವೋರ್ಸ್ ಆಗಿರ್ಬೋದು, ನೀವು ಯೋಚನೆ ಮಾಡ್ತಿರ್ಬೋದು, ನಾನು ಮದುವೆ ಟೈಮಲ್ಲಿ ಯೋಚನೆ ಮಾಡ್ಬೋದಿತ್ತಲ್ಲ, ಆಗ ಆ ಟೈಮಲ್ಲಿ ಬೇಡ ಅಂದ್ಬಿಟ್ರೆ ಸರಿ ಹೋಗ್ದಿತ್ತು, ನಮ್ಮ ಅಪ್ಪ ಅಮ್ಮನೇ ನನ್ನ ಲೈಫ್ ಹಾಳು ಮಾಡಿದ್ರು, ಅಥವಾ ಒಂದು ರಿಲೇಷನ್ಶಿಪ್ಪಿಂದ ಮೋಸವಾಗಿದ್ದರೆ ನೀವು ನಾನು ಯಾಕೆ ಆ ಟೈಮಲ್ಲಿ ನೋವು ಅನ್ನೋದು ಕಲ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ಬೋದು, ಅಥವಾ ಇದೆಲ್ಲ ನನಗೆ ಬೇಕಿತ್ತಾ ಅಂತ ಯೋಚನೆ ಮಾಡ್ತಿರ್ಬೋದು. ಈವನ್ ಈ ಫ್ರೆಂಡ್ಶಿಪ್ಪಲ್ಲೂ ಕೂಡ ಮೋಸ ಹೋಗಿರ್ಬೋದು, ಅಥವಾ ಲೈಫ್ ಇವೆಂಟ್ಸ್ ಅಂತಂದರೆ ನಾಟ್ ಓನ್ಲಿ ಲವ್ ರಿಲೇಷನ್ಶಿಪ್ ಅಂತಲ್ಲ, ಎಷ್ಟೊಂದು ನಾವು ತುಂಬ ಒಳ್ಳೆಯವರಾಗಿದ್ದರೆ ನಮ್ಮ ಪ್ರೀತಿಲೇ ಮೋಸ ಹೋಗ್ಬೇಕಂತೇನಿಲ್ಲ. ಈವನ್ ಫ್ರೆಂಡ್ಶಿಪ್ಪಿಂದನೂ ಮೋಸ ಹೋಗಿರ್ತೀವಿ. ಎಲ್ಲರೂ ಏನು ಹೇಳ್ತಾರೆ, ಬಗ್ದವ್ರಿಗೆ ಒಂದೊಂದು ಏಟು ಅಂತ ಗುಣ ಆಗ್ತಿರ್ತಾರಲ್ಲ, ಆ ಥರ ತುಂಬ ಒಳ್ಳೆಯವರಾಗಿದ್ದರೆ ಸಿಕ್ತವ್ರು ಒಂದೊಂದು ಏಟು ಅಂತ ನಿಮ್ಗೆ ಎಲ್ಲ ಕಡೆಯೂ ಏಟಾಗಿರುವಂಥ ಚಾನ್ಸಸ್ ಇದೆ. ಓವರಾಲ್ ಈವನ್ ಫ್ರಮ್ ಕ್ಲೋಸ್ ಫ್ರೆಂಡ್ಸ್, ರಿಲೇಟಿವ್ಸು, ಕಝಿನು, ಐ ಥಿಂಕ್ ನಿಮ್ಮ ಪೇರೆಂಟ್ಸ್ ಕೂಡ ನೀಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅಷ್ಟೆಲ್ಲ ನೀವೊಂದು ಟ್ರಾಮಾನ ತುಂಬ ಕ್ಯಾರಿ ಮಾಡಿದ್ರೆ ಗಾಯ್ಸ್. ನಿಮ್ಗೆ ಇವತ್ತಿಗೂ ಒಂದು ನಿದ್ದೆ ನೆಮ್ಮದಿಯಾಗಿ ಬರ್ತಿಲ್ಲ, ನಿಮಗೆ ತುಂಬ ಸ್ಲೀಪ್ಲೆಸ್ ನೈಟು, ಒಂಥರ ಕೆಟ್ಟ ಕನಸು ಬೀಳೋದು, ಸುಸೈಡಲ್ ಥಾಟ್ ಬರೋದು, ಇದೆಲ್ಲ ಆಗ್ತಿದೆ. ಅಟ್ ಒನ್ ಟೈಮ್ ನೀವೇನಾಗಿರ, ಈವನ್ದು ನಿಮ್ಗೆ ಸುಸೈಡಲ್ ಥಾಟ್ ಬಂದರೂ ಅಲ್ಲಿ ಆ ಟೈಮ್ ಬಂದ ನಿಮ್ಗೆ ಅಷ್ಟು ಧೈರ್ಯನೂ ಸಾಲ್ತಿಲ್ಲ, ನನಗೆ ಏನು ಮಾಡಬೇಕು, ಏನಾಗ್ತಿದೆ ಅಂತ ಒಂಥರ ಮೆಸ್ಡ್ ಅಪ್ ಎನರ್ಜಿ ಆಗ್ತಿದೆ ನನಗೆ. ಈ ತಲೆ ಆ ಕಡೆ ಈ ಕಡೆ ಕಣ್ಣು ರೀಜನಲ್ಲಿ ತುಂಬ ಪೇಯ್ನ್ ಥರ ಅನಿಸ್ತಿದೆ, ಬ್ಯಾಕ್ ಪೇಯ್ನ್ ಸೆನ್ಸ್ ಆಗ್ತಿದೆ. ಮೇ ಬಿ ನಿಮ್ಮ ಬಾಡಿ ಕೂಡ ಒಂದು ಕರೆಕ್ಟಾಗಿ ವರ್ಕ್ ಮಾಡ್ತಿಲ್ಲ, ನೀವು ಟೈಮು ಕರೆಕ್ಟಾಗಿ ಊಟ ಮಾಡ್ತಿಲ್ಲ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ಮಾಡ್ತಿಲ್ಲ. ಸೊ ಡಿವೈನ್ ಏನು ಹೇಳ್ತಿದೆ, ಯಾಕೆ ನಾನು ನಿನಗೊಂದು ಒಳ್ಳೆ ಸೋಲ್ ಕೊಟ್ಟಿದ್ದೀನಿ, ಒಂದು ಒಳ್ಳೆ ಬಾಡಿ ಕೊಟ್ಟಿದ್ದೀನಿ, ಅದನ್ನು ನೀನೇನು ಯುಟಿಲೈಸ್ ಮಾಡ್ತಿಲ್ಲ. ಹೌದು, ನಿನಗೆ ಇಷ್ಟೊಂದೆಲ್ಲ ಪೇಯ್ನ್ ಆಗಿದೆ, ಎಲ್ಲ ಆಯಿತು, ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ನಾವು ಪಾಸ್ಟ್ ಲೈಫಿಂದ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಸೊ ಪ್ರಾರಬ್ಧ ಕರ್ಮ ಅಂತಂದರೆ ಓವರಾಲ್ ಗುಡ್ ಕರ್ಮ, ಬ್ಯಾಡ್ ಕರ್ಮ ಎರಡೂ ನಾವು ಕ್ಯಾರಿ ಮಾಡಿರ್ತೀವಿ ಪಾಸ್ಟ್ ಲೈಫಿಂದ. ಅದನ್ನು ಕಳಿಯೋವರೆಗೂ ಯಾವಾಗ್ಲೂ ಫಸ್ಟ್ ದೇವರು ಅದಕ್ಕೆ ಹೇಳ್ತಾನೆ, ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ದೇ ಮಾಡೋದು. ಯಾಕೆ ಅಂತಂದರೆ ಫಸ್ಟ್ ಅವರು ಕೆಟ್ಟ ಕರ್ಮ ತೀರಿಸ್ಬಿಡ್ಲಿ ಅಂತ. ಸೊ ಇನ್ಮೇಲೆ ನಿಮಗೆ ಒಂದು ಒಳ್ಳೆ ಟೈಮ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕೇ ಮೆಸೇಜ್ ಬಂದಿರೋದು. ನಿಮ್ಮನ್ನು ನೀವು ಬೈಕೊಳ್ಬೇಡಿ, ಅದೆಲ್ಲ ಏನೇನಾಗಿತ್ತು ಅದೆಲ್ಲ ಒಂದು ಕಾರ್ಮಿಕ್ ಲೆಸನ್ಸ್ ನೀವು ಕಲಿಬೇಕಿತ್ತು. ನಿಮಗೆ ಲೈಫಲ್ಲಿ ಯಾರನ್ನ ಹೆಂಗೆ ಎಲ್ಲಿಡಬೇಕು ಅಂತ ತಿಳ್ಕೊಳ್ಬೇಕಿತ್ತು. ಸೊ ಇನ್ನು ಮುಂದೆ ನಿಮಗೆ ಲೈಫಲ್ಲಿ ಏನೇ ಆದರೂ ಗೊತ್ತಾಗ್ಬಿಡುತ್ತೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರನ್ನ ಎಲ್ಲಿಡಬೇಕು ಅಂತ. ಗಾಯ್ಸ್, ಇನ್ನೊಂದು, ಇವಾಗ ನಾವು ಕಾರ್ಮಿಕ್ ಏನೋ ನಾವು ಎನರ್ಜಿ ತಂದಿರ್ತೀವಿ, ಯಾರಿಂದನೂ ಪಾಠ ಕಲಿಬೇಕಂದ್ರೆ 10 ವರ್ಷ 15 ವರ್ಷ ನಾವು ಕಲಿಬೇಕಂತ ಏನಿಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ದೇವ್ರು ಎಲ್ಲರಿಗೂ ಚೆನ್ನಾಗಿ ಕೊಟ್ಟಿರ್ತಾನೆ. ಎಲ್ಲ ಇಂದ್ರಿಯಗಳನ್ನ ನಾವು ದೇವ್ರಿಗೆ ಕೂಡ ಹೋಲಿಸ್ತೀವಿ. ಸೊ ನಾವು ಬೇಗ ಐಡೆಂಟಿಫೈ ಮಾಡ್ಬೋದು. ಯಾವಾಗ ಐಡೆಂಟಿಫೈ ಮಾಡ್ಬೋದು ಅಂತಂದರೆ, ನಾವು ಲೈಫ್ ಲೆಸನ್ಸ್ನ ಕಲ್ತಿರೋದನ್ನ ಕರೆಕ್ಟಾಗಿ ಇದು ಮಾಡಬೇಕು. ಸೊ ಇಷ್ಟು ನೀವು ಟ್ರಾಮಾ, ಇಷ್ಟು ಕಷ್ಟ ಬಂದ್ರೂ ನೀವು ಒಂದು ಬೌಂಡ್ರೀಸ್ ಹಾಕೊಳ್ದೇನೆ, ನಿಮ್ಮನ್ನ ನೀವು ಪ್ರಿಯಾರಿಟಿ ಮಾಡ್ದೇನೆ, ಮತ್ತೆ ಏನಾದರೂ ಓವರ್ ಗಿವಿಂಗ್ ಮಾಡೋಕೆ ಹೋದರೆ ಬೇರೆಯವ್ರಿಗೆ ನಿಮ್ಮ ತನ ನೀವು ಬಿಟ್ಟು ಮತ್ತೆ ಇದೇ ಫೇಸ್ಗೆ ಹೋಗ್ತೀರ. ಹಂಗಂತ ಎಲ್ಲರೂ ಡೌಟ್ ಪಡಬೇಕಂತ ಏನಿಲ್ಲ. ಸೊ ನಿಮ್ಮ ಪಾಡಿಗೆ ನೀವಿರಿ, ಯಾರನ್ನೂ ಚೇಸ್ ಮಾಡಬೇಡಿ. ಸೊ ಇದುವರೆಗೂ ನೀವು ಬೇರೆಯವ್ರನ್ನ ಎಷ್ಟು ಒಳ್ಳೆ ರೀತಿ ನೋಡ್ಕೊಂಡ್ರೆ, ನಿಮ್ಮನ್ನು ಒಂದು ಒಳ್ಳೆ ರೀತಿಲಿ ನೋಡ್ಕೊಳ್ಳಿ, ಆವಾಗ ನಿಮಗೆಲ್ಲ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಡಿವೈನಿಂದ ಏನು ಮೆಸೇಜ್ ಬರ್ತಿದೆ ಅಂತಂದರೆ, ನೀವೊಂದು ನಿಮ್ಮ ಲೈಫಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಬೇಕು. ನೀವು ಇದುವರೆಗೂ ನೀವು ಸ್ಟ್ಯಾಂಡ್ ತಗೊಂಡಿಲ್ಲ, ನಿಮಗೆ ನೋ ಅನ್ನೋದನ್ನ ನೀವು ಕಲ್ತಿಲ್ಲ, ಆ ರಿಲೇಷನ್ಶಿಪ್ ಬೇಡ ಅಂದಾಗ ನೋ ಅನ್ನೋದು ಕಲ್ತಿಲ್ಲ. ಆವಾಗಲೇ ಎಂದಿದ್ರೆ ಇವತ್ತು ನಿಮ್ಗೆ ಈ ಪರಿಸ್ಥಿತಿ ಇರ್ತಿರಲಿಲ್ಲ. ಸೊ ನಿಮ್ಮಲ್ಲಿ ಏನು ಒಂದು ಒಳ್ಳೆ ಫೆಮಿನೈನ್ ಎನರ್ಜಿ ಇದೆ, ಒಂದು ನರ್ಚರಿಂಗ್ ಎನರ್ಜಿ ಇದೆ, ಒಂದು ಲವ್ ಕೈಂಡ್, ಒಬ್ಬರನ್ನ ಅವ್ರ ಲೆವೆಲ್ಗೆ ಇಳಿದು ಅರ್ಥ ಮಾಡ್ಕೊಳ್ಳೋಕ್ಕೆ
ಆ ಕೆಪಾಸಿಟಿ ನಿಮ್ಗೆ ಎನರ್ಜಿ ಇದೆ, ಅದನ್ನು ಬೇರೆಯವ್ರಿಗೆ ಒಳ್ಳೇದಕ್ಕೆ ಬಳಸಿ, ಬಟ್ ನಿಮಗೆ ಮುಳುವಾಗ ಥರ ನೀವು ಮಾಡ್ಕೊಳ್ಬೇಡಿ. ಸೊ ಸ್ಟ್ಯಾಂಡ್ ತಗೊಳ್ಳಿ, ಯಾಕೆಂದರೆ ನಿಮ್ಮಲ್ಲಿ ಎಷ್ಟೊಂದು ಸ್ಕಿಲ್ಸ್ ಇದೆ. ಸೊ ನನಗೆ ನಿಮ್ಮದು ಮೂಲಾಧಾರ ಚಕ್ರ ಮತ್ತು ಮಣಿಪುರಿ ಚಕ್ರ ನನಗೆ ತುಂಬ ಹೈಲೈಟಾಗಿ ತೋರಿಸ್ತಾ ಇದೆ. ದಯವಿಟ್ಟು ಅದ್ರ ಮೇಲೆ ವರ್ಕ್ ಮಾಡಿ. ಯೂಟ್ಯೂಬಲ್ಲಿ ಸಿಗುತ್ತೆ 7 ಚಕ್ರ ಮೆಡಿಟೇಷನ್ಸ್ ಅಂತ. ಸೊ ಅದ್ರ ಮೇಲೆ ವರ್ಕ್ ಮಾಡಿ, ಯಾಕೆಂದರೆ ಮೂಲಾಧಾರ ಚಕ್ರ ಬಂದು ಒಂದು ಗ್ರೌಂಡಿಂಗ್ ಎನರ್ಜಿ ಬರುತ್ತೆ. ನೆಕ್ಸ್ಟ್ ಮಣಿಪುರ ಬಂದು ಒಂದು ಲೈಫ್ ಕಂಟ್ರೋಲಿಂಗ್ ಎನರ್ಜಿ. ನಮ್ಮ ಲೈಫ್ ಪರ್ಪಸ್ಗೆ ಏನು ಹುಟ್ಟಿರ್ತೀವಿ ಅದ್ರ ಕಡೆ ಮಾತ್ರ ಗಮನ ಕೊಡುವಂಥದ್ದು, ಡಿಸ್ಟ್ರಾಕ್ಷನ್ ಇಲ್ದೇ. ಸೊ ಅದ್ರ ಮೇಲೆ ವರ್ಕ್ ಮಾಡಿ. ನಿಮ್ಮಲ್ಲಿ ಏನು ಸ್ಕಿಲ್ಸ್ ಇದೆ ಅದನ್ನು ನೀವು ಅಪ್ಡೇಟ್ ಮಾಡಿ. ಆಗೋಗಿದೆ ಲೈಫಲ್ಲಿ ಕಷ್ಟಪಟ್ಬಿಟ್ಟಿದ್ದೀರ, ಬಟ್ ನೀವು ಹೀಲ್ ಆಗಿ, ನಿಮಗೋಸ್ಕರ ನೀವು ಟೈಮ್ ಕೊಡಿ. ಸ್ವಲ್ಪ ದಿನ ಹೈಬರ್ನೇಷನ್ ಫೇಸ್ಗೆ ಹೋದ್ರೂ ಪರವಾಗಿಲ್ಲ. ಪ್ರಪಂಚದಿಂದ ನೀವು ಈ ಸೋಷಿಯಲ್ ಮೀಡಿಯಾದಿಂದ ಎಲ್ಲ ಡಿಸ್ಟ್ರ್ಯಾಕ್ಟ್ ಆಗಿ ನಿಮಗೆ ನೀವು ಹೀಲ್ ಆಗಿ. ಟೈಮ್ ಹೀಲ್ಸ್ ಎವ್ರಿ ಒನ್ ಅಂತಾರಲ್ಲ, ಆ ಥರ ಟೈಮ್ ಕೊಟ್ಕೊಂಡು ಕೂತ್ಕೊಂಡ್ರೆ ನೀವು 60 ವರ್ಷ ಆದರೂ ಹೀಲ್ ಆಗೋದಿಲ್ಲ. ಏನು ಮಾಡ್ತೀರ ಅವಾಗ? ಹೌದಲ್ವಾ? ಯಾಕೆಂದರೆ ನೀವು ಬಿಟ್ಟರೆ ಮತ್ತೆ ಅದೇ ಕೆಟ್ಟ ಯೋಚನೆಗಳು ಅವರು ಜನ. ನೀವು ಹೀಲ್ ಆಗಿಲ್ಲ ಅಂತಂದರೆ ಅದೇ ಥರ ಲೈಫಲ್ಲಿ ನಿಮ್ಮ ಜನ ಬರ್ತಾನೆ ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಏನೋ ಓಪನ್ ಮಾಡ್ತೀರಾ, ವೀಡಿಯೋ ಅಪ್ಲೋಡ್ ಮಾಡ್ದೇ ಸುಮ್ಮನೆ ಇದ್ದರೆ ಸಬ್ಸ್ಕ್ರೈಬರ್ ಹೆಂಗೆ ಆಗ್ತಾರೆ? ಅದನ್ನೇ ನೀವು 2 ವರ್ಷ ಆದಮೇಲೆ ಥಿಂಕ್ ಮಾಡಿದ್ರೆ ನಾವು ಮುಂಚೆ ಮಾಡ್ಬೋದಿತ್ತು ಅಂತ. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ನೀವು ಹೀಲಿಂಗು ಅಷ್ಟೇ. ಇವತ್ತೇ ನೀವು ಯಾವತ್ತು ವೀಡಿಯೋ ನೋಡ್ತೀರಾ ಅವತ್ತು ಯೂನಿವರ್ಸ್ಗೆ ಓಪನ್ ಆಗಿ ಹೇಳಿ, ಐ ಆಮ್ ರೆಡಿ ಟು ಹೀಲ್ ಅಂತ. ನಿಮ್ಗೇನಾದರೂ ತುಂಬ ಎಮೋಷ್ನಲಿ ತುಂಬ ಯಾರ ಮೇಲೆ ಕೋಪ ಬರ್ತಿದೆ, ಅಳು ಬರ್ತಿದೆ ಅಂತಂದರೆ ಒಂದು ಮರದ ಹತ್ರ ಹೋಗಿ ನಿಂತ್ಕೊಳ್ಳಿ. ಮರ ಅದನ್ನು ಕೂಡ ಒಂದು ಡಿವೈನ್ ಎನರ್ಜಿನೇ. ಆ ಮರಕ್ಕೆ ನಿಮ್ಮ ಫೀಲಿಂಗ್ ಹೇಳ್ಕೊಳ್ಳಿ, ಅದು ಎಷ್ಟೊಂದು ಹೀಲ್ ಮಾಡುತ್ತೆ. ಅಥವಾ ಪೇಪರ್ ಮೇಲೆ ಆ ಥಾಟ್ಸ್ನ ಬರೀರಿ. ಬರಿಬೇಕಾದ್ರೆ ಹ್ಯಾಂಡ್ ರೈಟಿಂಗು ಅಥವಾ ಲ್ಯಾಂಗ್ವೇಜ್, ಸ್ಪೆಲ್ಲಿಂಗ್, ಗ್ರಾಮರ್ ಬಗ್ಗೆ ಏನೂ ತಲೆಕೆಡ್ಸ್ಕೊಬೇಡಿ. ಜಸ್ಟ್ ಗೀಜಿದ್ರೆ ಪರವಾಗಿಲ್ಲ. ಅದನ್ನು ಅರ್ದು ಬೆಂಕಿಗೆ ಹಾಕಿ ಅಥವಾ ಎಲ್ಲಾದರೂ ಡಸ್ಟ್ಬಿನ್ಗೆ ಹಾಕಿ. ಎಷ್ಟೊಂದು ಎಮೋಷನ್ಸ್ ರಿಲೀಸ್ ಆಗುತ್ತೆ. ಅಳಬೇಕಾ ಕುತ್ಕೊಂಡು ಹತ್ಬೇಡಿ, ಜೀವನ ಪೂರ್ತಿ ಅಳಬೇಡಿ. ಆದರೆ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿದೆ ನಾನು ಏನು ಹೇಳ್ತಿದ್ದೀನಿ ಅಂತ. ನೀವು ತುಂಬ ಟ್ರಾಮಾ, ತುಂಬ ಬೇರೆಯವ್ರ ಎನರ್ಜಿನೇ ತುಂಬ ಕ್ಯಾರಿ ಮಾಡಿಬಿಟ್ಟಿದ್ದೀರ ಗಾಯ್ಸ್. ಇದು ನಿಮ್ಮ ಎನರ್ಜಿ ಅಲ್ಲ. ದಿಸ್ ಇಸ್ ನಾಟ್ ಯುವರ್ ಲೈಫ್. ನೀವು ಈ ಥರ ಒಂದು ಗೊತ್ತಿಲ್ಲ, ಹುಡುಗ ಆಗಿರ್ಬೋದು, ಹುಡುಗಿ ಏನಾದರೂ ಆಗಿರ್ಬೋದು, ಅದನ್ನು ಆಲ್ರೆಡಿ ಫೆಮಿನಿನ್ ಎನರ್ಜಿ ಅಂತ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಮದು ಎನರ್ಜಿ ಈ ಥರ ಒಂದು ಕ್ವೀನ್ ಎನರ್ಜಿ ಅಂತಂದರೆ ನಿಮ್ಮಲ್ಲಿ ಇರೋ ಕೈಂಡ್ನೆಸ್ನ ಯಾರಿಗೆ ಬೇಕಾದ್ರೂ ಕೊಡೋಕ್ಕಾಗಲ್ಲ. ಹೊಟ್ಟೆ ಹಸ್ದವ್ರಿಗೆ ಮಾತ್ರ ಊಟ ಹಾಕಬೇಕು, ಇಲ್ಲಾಂದರೆ ಊಟಕ್ಕೆ ಬೆಲೆನೇ ಇರೋದಿಲ್ಲ ಅಲ್ವಾ? ಸೊ ನೀವು ಏನಾದರೂ ಬೌಂಡ್ರೀಸ್ ಹಾಕಿ ಒಂದು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡ್ರೆ ಹೌದು, ನಿಮ್ಮ ಲೈಫಲ್ಲಿ ಇರುವಂಥ ಎಲ್ಲ ವಿಷಸ್ಸು ಫುಲ್ಫಿಲ್ ಆಗುತ್ತೆ. ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ. ಯಾವ ಥರ ಆಪ್ಷನ್ಸ್ ಅಂತಂದರೆ ನೀವು ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನನಗೆ ಇಷ್ಟೊಂದು ಆಪ್ಷನ್ಸ್ ಬರ್ತಿದೆ ಒಂದು ಲವ್ ಮ್ಯಾಟ್ರ್ ಅಂದರೆ ನೀವು ಕನ್ಫ್ಯೂಸ್ ಆಗೋದಿಲ್ಲ. ನಿಮಗೆ ಜೀವನದ ಎಲ್ಲ ಏರಿಯಾದಲ್ಲೂ ಜಾಬು, ಬಿಸ್ನೆಸ್ಸು, ಫ್ರೆಂಡ್ಶಿಪ್ಪು ಎಲ್ಲ ಥರಲ್ಲೂ ಒಂದು ಎಮೋಷ್ನಲಿ ಬ್ಯಾಲೆನ್ಸ್ ಇರುವಂಥ ನಿಮ್ಮ ಎನರ್ಜಿನೇ ವರ್ತ್ ಮಾಡುವಂಥ ಪೀಪಲ್ಸ್ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರೆ. ಆ್ಯಂಡ್ ಯಾರ್ಯಾರು ನಿಮ್ಮ ಲೈಫಲ್ಲಿ ಮಾಸ್ಕ್ ಹಾಕೊಂಡಿದ್ರೆ ಅವರೆಲ್ಲ ಕಳಚಿ ಬಿದ್ದೋಗ್ತಾರೆ. ನಿಮ್ಮ ಜೀವನ ತುಂಬ ಎಮೋಷ್ನಲಿ ಬ್ಯಾಲೆನ್ಸ್ ಆಗಿರುತ್ತೆ. ಯಾಕೆಂದರೆ ನಾಟ್ ಓನ್ಲಿ ಮನಿ ವಿಚಾರ ಅಲ್ಲ, ಲಕ್ಸುರಿ ಆಗಿರುತ್ತೆ, ಎಮೋಷ್ನಲಿನೂ ಕೂಡ ಸ್ಟೇಬಲ್ ಆಗಿರ್ತೀರ. ಬಟ್ ಅದೆಲ್ಲ ಆಗಬೇಕು ಅಂತಂದರೆ ಫಸ್ಟ್ ನೀವು ಈ ಎನರ್ಜಿಗೆ ಸ್ಟೆಪ್ ಇನ್ ಆಗಬೇಕು. ಒಂದು ಸ್ಟ್ಯಾಂಡ್ ತಗೊಳ್ಬೇಕು. ಯಾರನ್ನ ಎಲ್ಲಿಡಬೇಕು ಅಲ್ಲಿ ಇಡಬೇಕು. ಇದಿಷ್ಟು ಮಾಡಿಲ್ಲ ಅಂತಂದರೆ ನಿಮ್ಗೊಂದು ಒಳ್ಳೆ ಔಟ್ಕಮ್ ಸಿಗೋದಿಲ್ಲ. ಐ ಥಿಂಕ್ ನನಗೆ ಯಾಕೋ ಫೈಲ್ ನಂಬರ್ 1, ಫೈಲ್ ನಂಬರ್ 2 ಕಂಟಿನ್ಯೂಷನ್ ಪಾರ್ಟ್ ಅಂತ ಅನ್ನಿಸ್ತಾ ಇದೆ. ಯಾರೆಲ್ಲ ಫೈಲ್ ನಂಬರ್ 2 ಆಪ್ಷನ್ಸ್ ನೀವು ಚೂಸ್ ಮಾಡಿದ್ರೆ ಫಸ್ಟಿಂದನೇ ವೀಡಿಯೋ ನೋಡಿ. ನಿಮಗೆಲ್ಲ ಮೇ ಬಿ ಕಲೆಕ್ಟಿವ್ ಎನರ್ಜಿ ಇರೋದ್ರಿಂದ ರೆಸೊನೇಟ್ ಆಗ್ಬೋದು. ಸೊ ಓವರಾಲ್ ಮೆಸೇಜ್ ಏನಪ್ಪ ಅಂತಂದರೆ, ನೀವು ಹೀಲ್ ಆಗೋದಕ್ಕೆ ಫಸ್ಟ್ ರೆಡಿಯಾಗಿ ಮನಸ್ಸಲ್ಲಿರೋದನ್ನ ಫಸ್ಟ್ ನಾನು ಹೇಳ್ತಾ ಇದ್ದೀನಿ. ವೀಡಿಯೋ ಮುಗಿದ ತಕ್ಷಣ ಕುತ್ಕೊಂಡು ಹತ್ಬಿಡಿ. ಯಾಕೆಂದರೆ ತುಂಬ ಕ್ಯಾರಿ ಮಾಡಿದ್ದೀರ. ನನಗೆ ಚೆಸ್ಟ್ ರೀಸನಲ್ಲೂ ಸ್ವಲ್ಪ ಎನರ್ಜಿ ಸೆನ್ಸ್ ಆಗ್ತಿದೆ, ಆರ್ಟ್ ಚಕ್ರ ರೀಸನಲ್ಲೂ. ಸೊ ತುಂಬ ಬ್ಲಾಕೇಜ್ ಇದೆ ನಿಮ್ದು ಎಲ್ಲ ಚಕ್ರದಲ್ಲಿ ಅನಿಸುತ್ತೆ. ಫಸ್ಟ್ ಯೂಟ್ಯೂಬಲ್ಲಿ ಒಂದು ಚಕ್ರ ಮೆಡಿಟೇಷನ್ ಇರುತ್ತೆ ಅಥವಾ ಮ್ಯೂಸಿಕ್ ಇರುತ್ತೆ, ಅದನ್ನು ಕೇಳಿ. ಮೆಡಿಟೇಷನ್ ನಾನಾ ರೀತಿಲಿ ಮಾಡ್ಬೋದು. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಬೇಕಾದ್ರೆ ಬ್ರೆತ್ ಮೇಲೆ ಗಮನ ಕೊಡ್ಬೋದು, ವಾಕ್ ಮಾಡ್ಬೇಕಾದ್ರೂ ಕೊಡ್ಬೋದು. ಸೊ ನನಗನ್ಸಿದ್ದು ನೀವು ಎಷ್ಟೋ ದೇವಸ್ಥಾನ ಸುತ್ತಿದ್ರೂ ಎಲ್ಲೂ ನೆಮ್ಮದಿ ಸಿಗ್ತಿಲ್ಲ. ಯಾಕೆಂದರೆ ದೇವ್ರು ನಿಮ್ಮಲ್ಲೇ ಇದ್ದಾನೆ. ನಿಮ್ಮಲ್ಲಿರೋ ದೇವ್ರನ್ನ ಫಸ್ಟ್ ನೀವು ಹೀಲ್ ಮಾಡಿ. ನಿಮ್ಗೆ ಏನಾದರೂ ಹೀಲಿಂಗ್ ಬೇಕು ಅಂತಂದರೆ ನನ್ನ ಹತ್ರನೇ ಬುಕ್ ಮಾಡ್ಬೇಕಂತೀನಿ. ದಯವಿಟ್ಟು ನಿಮ್ಗೆ ಯಾರು ಎನರ್ಜಿ ರೆಸೊನೇಟ್ ಆಗುತ್ತೆ ಅವ್ರ ಹತ್ರನೇ ಬುಕ್ ಮಾಡಿ. ನಿಮ್ಮ ಜೀವನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನೀವೇನು ಮಾಡ್ಬೋದು ಆ ಸ್ಟೆಪ್ನ ಇವತ್ತೇ ತಗೊಳ್ಳಿ.
ಯಾಕೆಂದರೆ ನಿಮ್ಮದು ಒಂದು ತುಂಬಾ ಎನರ್ಜಿ, ತುಂಬ ಒಂದು ಒಳ್ಳೆ ಇನ್ನೋಸೆಂಟ್ ಎನರ್ಜಿ, ಒಂದು ಮದರ್ ಅರ್ತ್ ಎನರ್ಜಿ, ತಾಯಿ ಪ್ರೀತಿ ಅಂತಾರಲ್ಲ, ನಿಮ್ಮ ಲೈಫಲ್ಲಿ ಏನೇನು ಮಾಡಿದ್ದಾರೆ, ಏನಕ್ಕೆ ಅವರೆಲ್ಲ ನಿಮ್ಗೆ ಆ ಥರ ಕೆಟ್ಟದ್ದು ಮಾಡಿದ್ದಾರೆ ಅಂತಂದರೆ ನಿಮ್ಮಲ್ಲಿರೋ ತಾಯಿ ಪ್ರೀತಿ. ಯಾಕೆಂದರೆ ತಾಯಿ ಏನಾದ್ರೂ ಒಂದು ಮೊಬೈಲಿಗೆ ಸೆಲ್ಫೋನ್ ಕಾಲ್ ಮಾಡಿದ್ರೆ ಯೂಶ್ವಲಿ ಇಗ್ನೋರ್ ಮಾಡ್ತಾರೆ, ಫ್ರೆಂಡ್ಸ್ ಮಾಡಿದ್ರೆ ಪಿಕ್ ಮಾಡ್ತಾರೆ. ಅಂದರೆ ಅಂಥ ತಾಯಿ ಎನರ್ಜಿನೇ ಅವ್ರು ಇಗ್ನೋರ್ ಮಾಡ್ತಾರೆ ಅಂದರೆ ಬೇರೆಯವರೆಲ್ಲ ಬಿಡ್ತಾರೆ, ಹೌದಲ್ವಾ? ಎಲ್ಲ ಹೇಳ್ತಾರೆ ಮದರ್ದು ಅನ್ಕಂಡೀಷನಲ್ ಲವ್ ಅಂತ, ಆದರೆ ಯಾರು ಅದಕ್ಕೆ ಬೆಲೆ ಕೊಡೋದಿಲ್ಲ. ಸೊ ನಿಮ್ಮ ಎನರ್ಜಿ ಹಂಗೆ ಇರೋದಕ್ಕೆ ಅವ್ರು ಹಂಗೆ ಮಾಡಿದರೆ, ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಯಾರೇ ಬಂದ್ರೂ ಫಸ್ಟ್ ನಿಮಗೆ ಪ್ರಿಯಾರಿಟಿ ಕೊಡಿ, ಅಬ್ಸರ್ವ್ ಮಾಡಿ. ಎಲ್ಲರನ್ನೂ ಅನುಮಾನ ಪಡಿ ಅಂತ ನಾನು ಹೇಳ್ತಿಲ್ಲ, ಅಬ್ಸರ್ವ್ ಮಾಡಿ ನಿಮ್ಮ ಎನರ್ಜಿನ ಅವ್ರು ವರ್ತ್ ಮಾಡ್ತಾರ ಅಂತ. ಸೊ ಇದುವರೆಗೂ ನೀವು ಏನು ಇದಕ್ಕೆಲ್ಲ ಆಗಿರೋದಕ್ಕೆ ಏನು ಕಾರಣ ಅಂತ ನಿಮ್ಮಲ್ಲಿರೋ ತುಂಬ ಒಳ್ಳೆತನ, ಆ ಒಳ್ಳೆತನ ಕ್ಯಾರಿ ಮಾಡಿ. ಬಟ್ ನಿಮಗೆ ಫಸ್ಟ್ ಅವಕಾಶ ಕೊಡಿ, ನಿಮ್ಮನ್ನು ಬಿಟ್ಟು ಬೇರೆಯವ್ರು ಯಾರನ್ನೂ ಪ್ರಿಯಾರಿಟಿ ಮಾಡಬೇಡಿ. ಅದೆಲ್ಲ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಸೆಲೆಬ್ರೇಷನ್ ಇದೆ, ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ನೀವು ಒಂದೊಳ್ಳೆ ಔಟ್ಕಮ್ನ ನೋಡ್ತೀರಾ, ಒಂದು ಸ್ಟೇಬಲ್, ಒಂದು ಎಮೋಷ್ನಲ್ ಎನರ್ಜಿ ಇದೆ, ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಸೊ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಫೈಲ್ ನಂಬರ್ 1 ಒಂದು ಟೈಮ್ ನೋಡಿ, ಮೇ ಬಿ ನಿಮ್ಗೆ ಮೆಸೇಜ್ ಇರ್ಬೋದು. ಸೊ ಇದಿಷ್ಟು ಇವತ್ತಿನ ಮೆಸೇಜ್ ಡಿವೈನಿಂದ. ಯಾರಿಗೆಲ್ಲ ರೆಸೊನೇಟ್ ಆಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್.